ಯುವ ಪಡೆಯ ಹೋರಾಟಕ್ಕೆ ಬಿಗ್ ವಿಕ್ಟರಿ ಸಿಕ್ಕಿದೆ. ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಗುಡ್ ಬೈ ಯನ್ನ ಹೇಳಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ ಹಾಗೂ ವಿದ್ಯಾರ್ಥಿಗಳ ಸತತ ಪ್ರತಿಭಟನೆಗೆ ಕೊನೆಗೂ ಕೂಡ ಕೇಂದ್ರ ಸರ್ಕಾರ ಮಣಿದಿದೆ. ಪರೀಕ್ಷಾ ಅಕ್ರಮದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಯುವ ಜನತೆಯ ಬೃಹತ್ ಹೋರಾಟ ಹಾಗೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ರಾಜಕೀಯ ಒತ್ತಡದ ಬೆನ್ನಲ್ಲೇ ಈ ಒಂದು ಬೆಳವಣಿಗೆ ನಡೆದಿದೆ. ತಮ್ಮ ರಾಜೀನಾಮೆ ನಿರ್ಧಾರದ ಕುರಿತು ಸ್ಪಷ್ಟನೆ ನೀಡಿರುವಂತಹ ಧರ್ಮೇಂದ್ರ ಪ್ರಧಾನ್ ವಿದ್ಯಾರ್ಥಿಗಳ ಭವಿಷ್ಯವನ್ನ ರಕ್ಷಿಸುವ ದೃಷ್ಟಿಯಿಂದ ಈ ಹೆಜ್ಜೆಯನ್ನ ಇಟ್ಟಿರೋದಾಗಿ ತಿಳಿಸಿದ್ದಾರೆ. ಅಲ್ಲದೆ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಬೃಹತ್ ಆಂದೋಲನವನ್ನ ದುರ್ಬಳಕೆ ಮಾಡಿಕೊಂಡು ದೇಶ ವಿರೋಧಿ ಶಕ್ತಿಗಳು ಲಾಭ ಪಡೆಯುವುದನ್ನ ತಡೆಯುವ ಉದ್ದೇಶದಿಂದ ತಾವು ಸ್ವಯಂ ಪ್ರೇರಿತವಾಗಿ ಸಚಿವ ಸ್ಥಾನದಿಂದ ಕೆಳಗೆ ಇಳಿತಾ ಇರೋದಾಗಿ ತಿಳಿಸಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಕಳೆದೊಂದು ತಿಂಗಳಿನಿಂದ ನಡೀತಾ ಇರುವಂತಹ ಸುದೀರ್ಘ ಹಾಗೂ ತೀವ್ರ ಸ್ವರೂಪದ ಪ್ರತಿಭಟನೆಯ ಪ್ರಮುಖ ಬೇಡಿಕೆಯೇ ಶಿಕ್ಷಣ ಸಚಿವರ ರಾಜೀನಾಮೆ ಆಗಿತ್ತು. ದೇಶದಾದ್ಯಂತ ಯುವ ಜನತೆ ಬೀದಿಗಿಳಿದು ನಡೆಸಿದ ಹೋರಾಟವು ಸರ್ಕಾರದ ಮೇಲೆ ಒಂದು ತೀವ್ರವಾದ ಸವಾಲನ್ನ ಒಡ್ಡಿತು. ನಿನ್ನೆಯಷ್ಟೇ ಕೇಂದ್ರ ಸಚಿವರಾದಂತಹ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರೊಂದಿಗೆ ನಡೆದಿದ್ದಂತಹ ಮಾತುಕತೆಯ ವೇಳೆ ಸಚಿವರು ರಾಜೀನಾಮೆ ನೀಡುವುದಿಲ್ಲ ಅಂತ ಹೇಳಿ ಸರ್ಕಾರದ ಮೂಲಗಳು ಸ್ಪಷ್ಟಪಡಿಸಿದ್ವು. ಆದ್ರೆ ಕೇವಲ 24 ಗಂಟೆಗಳಲ್ಲಿ ಇಡೀ ಚಿತ್ರಣವೇ ಈಗ ಬದಲಾಗಿದ್ದು ಸರ್ಕಾರದ ಈ ದಿಢೀರ್ ನಿರ್ಧಾರ ಎಲ್ಲರ ಅಚ್ಚರಿಗೂ ಕೂಡ ಕಾರಣವಾಗಿದೆ. ಪರೀಕ್ಷಾ ಅಕ್ರಮಗಳ ವಿರುದ್ಧ ಸಿಡಿದದ್ದ ವಿದ್ಯಾರ್ಥಿ ಸಮುದಾಯ ಹಾಗೂ ಹೊಸ ತಲೆಮಾರಿನ ಯುವ ಪಡೆಗೆ ಈ ಬೆಳವಣಿಗೆ ಒಂದು ಬಹುದೊಡ್ಡ ಜಯ ತಂದುಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಉಪವಾಸ ಸತ್ಯಾಗ್ರಹ, ಸಂಸತ್ ಚಲೋ ಹಾಗೂ ಪೊಲೀಸರೊಂದಿಗಿನ ಸಂಘರ್ಷದಂತಹ ಹಲವು ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದ್ದಂತಹ ಈ ಆಂದೋಲನವು ಅಂತಿಮವಾಗಿ ಕೇಂದ್ರ ಸಚಿವರ ತಲೆದಂಡ ಪಡೆಯುವಲ್ಲಿ ಯಶಸ್ವಿಯಾಗಿದೆ.